ಕಾಂಗ್ರೆಸ್ನಲ್ಲಿ ಪರ್ಯಾಯ ನಾಯಕತ್ವ ಫೈಟ್ ಜೋರಾಗಿ ನಡೀತಾ ಇರೋದು. ನಾನೇ ನೆಕ್ಸ್ಟ್ ಲೀಡರ್ ಅಂತ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆಶಿಗೆ ಟಾಂಗ್ ಕೊಟ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರು. ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿಗೆ ನಾಯಕತ್ವನ, ಪರ್ಯಾಯ ನಾಯಕತ್ವದ ಬಗ್ಗೆ ಮಾತನಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಈಗಾಗಲೇ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿ ಕೂತು ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಇದೀಗ ಯತೀಂದ್ರ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಗೊಂದಲದ ವಾತಾವರಣ. ರಾಜಕೀಯ ನಿವೃತ್ತಿಗೆ ಮುಂದಾಗಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು. ರಾಜಕೀಯ ನಿವೃತ್ತಿ ಕೊನೆಗಾಲದಲ್ಲಿ ಇದ್ದೀರಾ ಸಿದ್ದರಾಮಯ್ಯನವರೇ? ಹಾಗಾದ್ರೆ ರಾಜಕೀಯ ಬದುಕಿನ ಕೊನೆಘಟ್ಟದಲ್ಲಿರೋ ಸಿಎಂ ಸಿದ್ದರಾಮಯ್ಯ ನೋಡಿ, ಕಾಂಗ್ರೆಸ್ನಲ್ಲಿ ಪರ್ಯಾಯ ನಾಯಕತ್ವ ಫೈಟ್ ಜೋರಾಗಿ ನಡೀತಾ ಇದೆ. ನಾನೇ ನೆಕ್ಸ್ಟ್ ಲೀಡರ್ ಅಂತ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಲೀಡರ್ ಆಗಬಾರದು ಅನ್ನೋ ಬಳಗ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡದೇ ಇದೆ. ಆ ನಿಟ್ಟಿನಲ್ಲೇ ಸಿಎಂ ಸಿದ್ದರಾಮಯ್ಯನವರ ನಂತರ ಯಾರಪ್ಪ ಅಂತ ಬಂದಾಗ ಒಂದಿಷ್ಟು ಹೆಸರುಗಳು ಮುಂಚೂಣಿಯಲ್ಲಿ ಬರ್ತವೆ. ಆದರೆ ಇಷ್ಟು ದಿನಗಳ ಕಾಲ ಅದು ಊಹಾಪೋಹ ಆಗಿತ್ತು. ಕೆಲವೊಂದಿಷ್ಟು ನಾಯಕರು ಮಾತನಾಡ್ತಾ ಇದ್ರು. ಆದರೆ ಯಾವತ್ತೂ ಕೂಡ ಸಿಎಂ ಸಿದ್ದರಾಮಯ್ಯನವರಾಗ್ಲಿ, ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರಾಗ್ಲಿ ಇದರ ಬಗ್ಗೆ ಮಾತನಾಡಿರಲಿಲ್ಲ. ಆದರೆ ಈಗ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನ ಕ್ರಿಯೇಟ್ ಮಾಡಿರುವಂತ ವಿಚಾರ. ಪರ್ಯಾಯ ನಾಯಕತ್ವ ಫೈಟ್ ನಡೀತಾ ಇರುವಂತ ಸಂದರ್ಭದಲ್ಲಿನೇ ಮುಂದಿನ ನಾಯಕ ಜಾರಕಿಹೊಳಿ ಆಗಬೇಕು, ನಮ್ಮನ್ನೆಲ್ಲ ಮುನ್ನಡೆಸಿಕೊಂಡು ಹೋಗುವಂತ ತಾಕತ್ತು ಅರ್ಹತೆ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಸಿದ್ಧಾಂತಕ್ಕೆ ಬದ್ಧರಾಗಿ ಕೂತಿರುವಂತ ನಾಯಕ ಸತೀಶ್ ಜಾರಕಿಹೊಳಿ ಅವರು. ನಮ್ಮ ತಂದೆ ಸಿದ್ದರಾಮಯ್ಯನವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ. ಅವರ ನಂತರ ನಾಯಕತ್ವ ಯಾರದ್ದಾದ್ರೂ ನಾವು ನೋಡ್ತಾ ಇದ್ದೀವಿ ಅಂತ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಅಂತಾನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು. ಅಂದ್ರೆ ಬಹಳ ಸ್ಪಷ್ಟ, ಇನ್ನು ಮುಂದೆ ರಾಜ್ಯ ಕಾಂಗ್ರೆಸ್ನ ವಲಯದಲ್ಲಿ ದೊಡ್ಡ ಬಿರುಗಾಳಿನೇ ಸೃಷ್ಟಿಯಾಗಬಹುದು ಅಂತ. ಯಾಕೆ ಅಂತ ಅಂದ್ರೆ ಈ ಹಿಂದೆನೆ ಎಲೆಕ್ಷನ್ ಗೆದ್ದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ತುದಿಗಾಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು, ಪಟ್ಟು ಹಿಡಿದು ಕೂತಿದ್ರು. ಆದ್ರೆ ಅದು ಸಾಧ್ಯ ಆಗಿರಲಿಲ್ಲ. ಅದಾದ ನಂತರ 2.5 ವರ್ಷದ ನಂತರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ, ಹೊಂದಾಣಿಕೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಯೂ ಕೂಡ ಇತ್ತು. ಅವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ಗ್ಯಾರಂಟಿ ನ್ಯೂಸ್ ನ ಎಡಿಟರ್ ಸತೀಶ್ ಆಂಜನಪ್ಪ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಇಷ್ಟು ದಿನಗಳ ಕಾಲ ನಾಯಕತ್ವ ಫೈಟ್ ಜೋರಾಗಿ ನಡೀತಾ ಇತ್ತು, ಸಿಕ್ಕಾಪಟ್ಟೆ ಚರ್ಚೆಗಳು ಕೂಡ ನಡೀತಾ ಇತ್ತು. ಆದ್ರೆ ಇವತ್ತಿನಿಂದ ಬೇರೆನೆ ಲೆಕ್ಕ ಅಂತ ಹೇಳ್ಬಹುದಾ ಅಂತ? ಎಸ್ ರಾಮ್, ಖಂಡಿತವಾಗ್ಲೂ ಕೂಡ ನವೆಂಬರ್ ಕ್ರಾಂತಿ ಅನ್ನೋ ಒಂದು ಚರ್ಚೆ ಏನಾಗ್ತಾ ಇದೆ ಕಳೆದ ಒಂದು 4 ತಿಂಗಳಿಂದ. ನವೆಂಬರ್ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ ಅಂದರೆ ಸಿಎಂ ಬದಲಾವಣೆ ಆಗಬಹುದು, ಡಿ ಕೆ ಶಿವಕುಮಾರ್ ಸಿಎಂ ಆಗಬಹುದು ಅಥವಾ ಬೇರೆ ಯಾರಾದರೂ ಸಿಎಂ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಆದರೆ ಕಳೆದ ಒಂದು ವಾರದ ಒಂದು ಡೆವಲಪ್ಮೆಂಟ್ಸ್ ನೋಡಿದಾಗ ನಾವು ಕೆಲವೊಂದಿಷ್ಟು ಸಚಿವರು ಸಭೆಯನ್ನು ಮಾಡಿದರು. ಬೇರೆ ಬೇರೆ ಜಾತಿಗೆ ಸಂಬಂಧಪಟ್ಟಂತಹ, ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕರು ಒಂದು ಸಭೆಯನ್ನು ಮಾಡಿದರು. ಅದಾದ ನಂತರ ಕೆಲವೊಂದಿಷ್ಟು ಹಿಂದುಳಿದ ವರ್ಗಗಳ ಸಚಿವರು ಕೂಡ ಒಂದು ಮೀಟಿಂಗನ್ನು ಮಾಡಿದರು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಅಕ್ಟೋಬರ್ 13ನೇ ತಾರೀಕು ಒಂದು ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಿದರು. ಇದಾದ ನಂತರ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ. ಈಗ ಬೇರೆ ಬೇರೆ ಯಾರೋ ಮಾತಾಡಿದ್ರೆ
ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡುವ ಅಗತ್ಯ ಇರಲಿಲ್ಲ. ಆದರೆ ಸ್ವತಃ CM ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. ಅದು ಕೂಡ ಬೆಳಗಾವಿ ಭಾಗದಲ್ಲಿ ಹೋಗಿ ಸ್ವತಃ ಸತೀಶ್ ಜಾರಕಿಹೊಳಿ ಅವರ ಸಮ್ಮುಖದಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಹೇಳಿಕೆ ಇವತ್ತು ದೊಡ್ಡ ಮಟ್ಟದ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ರಾಜಕಾರಣಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ನಾವು ಬೆಳಗ್ಗೆಯಿಂದ ಅಷ್ಟೇ ನೋಡ್ತಾ ಇದ್ವಿ, DK ಶಿವಕುಮಾರ್ ಮಂತ್ರಾಲಯಕ್ಕೆ ಹೋಗಿದ್ರು. ಅಲ್ಲಿ ಕೆಲವೊಂದಿಷ್ಟು ಪೂಜೆ ಮಾಡಬೇಕಾದ್ರೆ ನಾನು ಟ್ರೈ ಮಾಡ್ತಿದ್ದೀನಿ, ಆಂಜನೇಯ ಮುಂದೆ ಇಟ್ಟಿದ್ದೀನಿ, ದೇವ್ರ ಮುಂದೆ ಇಟ್ಟಿದ್ದೀನಿ, ಅವರು ನಿರ್ಧಾರ ಮಾಡ್ತಾರೆ ನನ್ನ ಮುಂದಿನ ರಾಜಕೀಯ ಚಿತ್ರಣವನ್ನು, ನಿರ್ಧಾರವನ್ನು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ದೊಡ್ಡ ಚರ್ಚೆ ಆಗ್ತಾ ಇತ್ತು. ಹಾಗಿದ್ರೆ ನೆಕ್ಸ್ಟ್ DK ಶಿವಕುಮಾರ್ CM ಆಗ್ತಾರೆ ಕೆಲವೇ ದಿನಗಳಲ್ಲಿ ಅಥವಾ ಇನ್ನೊಂದು ತಿಂಗಳು 2 ತಿಂಗಳು, ಈ ರೀತಿಯ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ತಕ್ಕಂತೆ ಕಾಂಗ್ರೆಸ್ ನಾಯಕರು, ಕೆಲವೊಂದಿಷ್ಟು ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ರು. CM ಕುರ್ಚಿ ಖಾಲಿ ಇಲ್ಲ ಅಥವಾ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಏನಾಗಿದೆ ಒಪ್ಪಂದ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಹೈಕಮಾಂಡ್ಗೆ ಮಾತ್ರ ಗೊತ್ತು ಅನ್ನೋ ರೀತಿಯಾಗಿ ಜಯಚಂದ್ರ ಆಗಿರ್ಬೋದು, BK ಹರಿಪ್ರಸಾದ್ ಆಗಿರ್ಬೋದು, ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಬಟ್ ಏಕಾಏಕಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಈ ಒಂದು ಹೇಳಿಕೆ ನಾವು ಗಮನಿಸಬಹುದು. ಈ ಒಂದು ಹೇಳಿಕೆಯಲ್ಲಿ ಒಂದು ಹೇಳಿಕೆ ಏನು, ನಮ್ಮ ತಂದೆಯವರು ತಮ್ಮ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ವೈಚಾರಿಕವಾಗಿ ಪ್ರಗತಿಪರ ಸಿದ್ಧಾಂತ ಇರುವ ನಾಯಕರು ಬೇಕು, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಕೊಂಡು ಮುಂದುವರಿಸ್ಕೊಂಡು ಹೋಗುವಂಥ ನಾಯಕರು ಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಕೆಲಸವನ್ನು ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಇವ್ರು ನಡ್ಸ್ಕೊಂಡು ಹೋಗಬಹುದು, ಅವರಿಗೆ ಆ ಶಕ್ತಿ ಇದೆ ಅನ್ನೋ ರೀತಿಯಾಗಿ ಯತೀಂದ್ರ ಮಾತಾಡಿದ್ದಾರೆ. ಸೊ ಇಲ್ಲಿಗೆ ನಾವು ಈ ಹಿಂದೆ ಕೆಲವೊಂದಿಷ್ಟು ಬಾರಿ ಮಾತನಾಡ್ತಾ ಇದ್ವಿ, ಯತೀಂದ್ರ ಹೇಳಿಕೆಯನ್ನು ಹೊರತುಪಡಿಸಿದ್ರು ಕೂಡ ಸತೀಶ್ ಜಾರಕಿಹೊಳಿ ಮುಂದಿನ 2028ರ ಚುನಾವಣೆಯನ್ನು ಟಾರ್ಗೆಟ್ ಮಾಡಬಹುದು, 2028ಕ್ಕೆ ಅವರು CM ಅಭ್ಯರ್ಥಿ ಆಗಬಹುದು ಅನ್ನೋ ಒಂದು ಚರ್ಚೆ ಇತ್ತು. ಸಾಕಷ್ಟು ಬಾರಿ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ ನಾನು ಕೂಡ CM ಅಭ್ಯರ್ಥಿ ಅಂತ. ಜೊತೆಗೆ ಅವರ ಒಂದು ವೈಚಾರಿಕ ವಿಚಾರವನ್ನು ನಾವು ಗಮನಿಸೋದಾದರೆ ಸ್ಮಶಾನದಲ್ಲಿ ಹೋಗಿ ಊಟವನ್ನು ಮಾಡೋದಾಗಿರ್ಬೋದು, ಅಂದರೆ ಈ ಮೌಢ್ಯ ಆಚರಣೆಗಳಿಗೆ ವಿರುದ್ಧವಾಗಿ ಅವರು ನಡ್ಕೊಳ್ತಾರೆ. CM ಸಿದ್ದರಾಮಯ್ಯ ಒಂದು ವಿಚಾರದಲ್ಲೂ ಕೂಡ ಇದೇ ರೀತಿಯ ಒಂದು ಪಾಲಿಸಿ. ಹೀಗಾಗಿನೇ ಸಿದ್ದರಾಮಯ್ಯನವರ ಶಿಷ್ಯ ಸತೀಶ್ ಜಾರಕಿಹೊಳಿ ಅನ್ನೋ ಒಂದು ಮಾತು ಕೂಡ ಇದೆ. ಈಗ ಸುದ್ದಿ ಇರ್ತಕ್ಕಂಥದ್ದು ಅಥವಾ ಚರ್ಚೆ ಆಗಬೇಕಾಗಿರತಕ್ಕಂಥದ್ದು, ಹೂ ಇಸ್ ದ ನೆಕ್ಸ್ಟ್ ಕಾಂಗ್ರೆಸ್ ಲೀಡರ್ ಇನ್ ಕರ್ನಾಟಕ. ಸಿದ್ದರಾಮಯ್ಯರ ನಂತರ ಈಗ 77-78 ವರ್ಷ ಆಯಿತು ಸಿದ್ದರಾಮಯ್ಯ ಅವರಿಗೆ. ಸ್ವತಃ ಯತೀಂದ್ರ ಅವರು ಹೇಳಿದಂತೆ ನಮ್ಮ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಕೊನೆ ಘಟ್ಟದಲ್ಲಿದ್ದಾರೆ, ಬಹುಶಃ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಾಯಕತ್ವ ಬದಲಾವಣೆ ಆಗಬಹುದು. ಈಗ ಪರ್ಯಾಯ ನಾಯಕತ್ವದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಪರ್ಯಾಯ ನಾಯಕ ಸಿದ್ದರಾಮಯ್ಯ ಬಿಟ್ಟರೆ ಯಾರು ನೆಕ್ಸ್ಟ್ ಲೀಡ್ರು, ಅಂದರೆ ನೆಕ್ಸ್ಟ್ CM ಯಾರಾಗಬೇಕು, ಅದು DK ಶಿವಕುಮಾರ. ಈಗಾಗಲೇ DK ಶಿವಕುಮಾರ್ DCM ಆಗಿದ್ದಾರೆ. ಎಲ್ಲೆಲ್ಲಿ ವೇದಿಕೆ ಸಿಗುತ್ತೋ ಅಲ್ಲಿ ಎಲ್ಲ ಕಡೆ ಕೂಡ CM ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಆಗಬೇಕು. ಇತ್ತೀಚೆಗಷ್ಟೇ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ CM ಯಾರು ನೆಕ್ಸ್ಟ್ ಅನ್ನೋದನ್ನು ಕೂಡ ಹೇಳಿದರು. ಶಾಸಕರು ಅಲ್ಲ ನಿರ್ಧಾರ ಮಾಡೋದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು DK ಶಿವಕುಮಾರ್. ಹೀಗಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗ. ಸೊ DKಶಿ ವರ್ಸಸ್ ಸತೀಶ್ ಜಾರಕಿಹೊಳಿ ಯಾರಾಗಬಹುದು ಅಂತ. ಸತೀಶ್, ಇನ್ನೊಂದು ಪ್ರಶ್ನೆ. ಹೌದು, ಇಷ್ಟು ದಿನಗಳ ಕಾಲ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀವಿ ನಾವು. ಇಲ್ಲಿ ಈ ಒಂದು ವಿಚಾರ ಇದೆಯಲ್ಲ, ಇಲ್ಲಿಗೆ ಮುಗಿಯುವಂಥದ್ದಲ್ಲ ಇದು. ಯಾಕೆ ಅಂತ ಹೇಳಿದರೆ ಇಷ್ಟು ದಿನಗಳ ಕಾಲ ಸಣ್ಣ ಪುಟ್ಟ ನಾಯಕರಿಂದ ಈ ಹೇಳಿಕೆಗಳು ಬರ್ತಾ ಇತ್ತು. ಆದರೆ ಸ್ವತಃ ಸಿದ್ದರಾಮಯ್ಯನವರ ಮಗನಿಂದಲೇ ಈ ಹೇಳಿಕೆ ಬಂದಿರೋದಿದೆಯಲ್ಲ, ಬಹಳಷ್ಟು ಕುತೂಹಲ ಕೆರಳಿಸಿರೋದು. ಮತ್ತು ಮುಂದಿನ ದಿನಗಳಲ್ಲಿ DKಶಿ ಅವರು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ.